ಬೆಳಗಾವಿಯಲ್ಲಿ ಜರುಗಿದ ಗಾಂಧಿ ಭಾರತ ಮಹಾಧಿವೇಶನದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವೇಶದ ಭರದಲ್ಲಿ ಆವತ್ತಿನ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿದ್ದ ಪ್ರಿಯಾಂಕಾ ವಾದ್ರಾ ಗಾಂಧೀಜಿಯವರ ಕುರಿತಂತೆ ಮಾಡಿದ ಗುಣಗಾನ ಯಾಕೆ ಖರ್ಗೆಜಿಯವರಿಗೆ ಈ ಸ್ಥಿತಿ ಬಂತು ಅಂತ ಅವರ ಅಭಿಮಾನಿಗಳು ಕೂಡ ಕಸಿವಿಸಿ ಪಡುವಂತಾಗ್ಬಿಟ್ಟಿದೆ. ಅವರು ತಮ್ಮ ಭಾಷಣದ ಭರದಲ್ಲಿ ಪ್ರಿಯಾಂಕಾ ವಾದ್ರಾ ಗಾಂಧಿಯವರನ್ನು ಆಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಥರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ BJP ಮತ್ತು RSSನ ವಿರುದ್ಧ ಧೈರ್ಯವಾಗಿ ಹೋರಾಟ ಮಾಡೋ ಶಕ್ತಿ ಇರೋದು ಕೇವಲ ಪ್ರಿಯಾಂಕಾ ಗಾಂಧಿಗೆ ಮಾತ್ರ. ಆಕೆ ಸ್ತ್ರೀ ಶಕ್ತಿಯ ಸಂಕೇತ, ಅವರ ಅಣ್ಣ ರಾಹುಲ್ ಗಾಂಧಿ ಅವರು ಯುವಶಕ್ತಿಯ ಸಂಕೇತ ಅಂತೆಲ್ಲ ಮಾತಾಡಿದಾಗ ನಾವೆಲ್ಲೋ 1970ರ ದಶಕದಲ್ಲಿ ಆಗಿನ ಇಂದಿರಾ ಗಾಂಧಿ ಕಾಂಗ್ರೆಸ್ ಯುಗದಲ್ಲಿ ಇದೀವಾ ಅಂತ ಅನಿಸ್ಬಿಡ್ತು. BJP RSS ಇವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ದರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ. ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು. ಖರ್ಗೆ ಅವರು ಸಾರ್ವಜನಿಕ ಬದುಕಿನಲ್ಲಿ ಈಗಾಗಲೇ 60 ವರ್ಷವನ್ನು ಪೂರೈಸುತ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿ ಪದವಿಯನ್ನು ಹೊರತುಪಡಿಸಿಬಿಟ್ಟು ಭಾರತದ ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಬಿಟ್ಟು, ಯಾಕಂದರೆ ಅವ್ರ ಪಕ್ಷದಲ್ಲಿ ಭಾರತದ ಪ್ರಧಾನಮಂತ್ರಿ ಹುದ್ದೆ ಆ ಕುಟುಂಬದ ಹೊರಗಿನವರಿಗೆ ಸಿಗೋದು ಬಹಳ ಅಪರೂಪ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ಹುದ್ದೆಗೆ ತಲುಪಿದ್ರು. ಅದಷ್ಟೇ ಅಲ್ಲ, ಈ ಅಧಿವೇಶನದ ಸಂದರ್ಭದಲ್ಲಿ ಇದರ ರೂವಾರಿ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಖರ್ಗೆ ಅವರನ್ನೇ ಕೇಂದ್ರ ಬಿಂದುವಾಗಿಬಿಟ್ಟು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಯಾವ ಮಹಾತ್ಮ ಗಾಂಧಿಯವರು 100 ವರ್ಷಗಳಿಂದ ಅಲಂಕರಿಸಿದ್ರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಪದವಿಯನ್ನು, ಇವತ್ತು 100ನೇ ಶತಮಾನೋತ್ಸವ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಿರೋದು ನಮ್ಮ ಸುದೈವ, ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತ ಅವ್ರು ಹೇಳ್ಕೊಂಡಿದ್ರು. ಅಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ 4ನೇ ಪೀಳಿಗೆಯ ಇಂದಿರಾ ವಂಶಸ್ಥೆಯನ್ನು ಈ ಪರಿಯಾಗಿ ಕೊಂಡಾಡೋ ಅಗತ್ಯವಿತ್ತ ಅಂದಾಗೆ ನಮಗೆಲ್ಲ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 1972ರಲ್ಲಿ ಕಾಂಗ್ರೆಸ್ MLA ಆಗಿ ಆವತ್ತಿನ ಗುರುಮಿಟ್ಕಲ್ ಕ್ಷೇತ್ರದಿಂದ ಆರಿಸಿ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಬಗೆಗಿನ ಅವರ ನಿಷ್ಠೆ ಅಬಾಧಿತ, ಪ್ರಶ್ನಾತೀತ ಮತ್ತು ಕಾಲಾತೀತ. ಅದರ ಜೊತೆಗೆ ಇಂದಿರಾ ಗಾಂಧಿ ಕುಟುಂಬ ಕುರಿತಂತೆ ಅವರ ವಿಧೇಯತೆ ಮತ್ತು ನಿಷ್ಠೆ ಕೂಡ ಅಚಲ. ಅದರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗೇ ಇಲ್ಲ. ಎಂಥ ಸಂದರ್ಭ ಬಂದಾಗಲೂ ಕೂಡ ಇಂದಿರಾ ಗಾಂಧಿ ನಿಷ್ಠೆ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ಅವರು ಬದಲಿಸಲೇ ಇಲ್ಲ. ಹೀಗಾಗಿಯೇ ಅವರ ಈ ಅಚಲವಾದ ನಿಷ್ಠೆ, ಅಪಾರವಾದ ಆಡಳಿತಾನುಭವ ಮತ್ತು ಅವರೆಲ್ಲರೂ ಒಂದು ವಿಶಿಷ್ಟವಾದ ರಾಜಕೀಯ ಪ್ರತಿಭೆ, ಅದರಿಂದಾಗಿ ಕಾಂಗ್ರೆಸ್ಸು ತೀರಾ ಹೀನಾಯ ಸ್ಥಿತಿಯಲ್ಲಿಲ್ಲದಾಗ ಇವತ್ತಿಗೆ 10 ವರ್ಷಗಳ ಹಿಂದೆ ಕೇವಲ 44 ಸದಸ್ಯ ಬಲವಿದ್ದಾಗ ಲೋಕಸಭೆಯಲ್ಲಿ ಅವರಿಗೆ ಸದನ ನಾಯಕತ್ವ ಪದವಿ ಸಿಕ್ಕಿತ್ತು. ಅದಾದ ನಂತರ ಕಳೆದ ಚುನಾವಣೆಯಲ್ಲಿ ಸೋತರೂ ಕೂಡ ರಾಜ್ಯಸಭೆಯ ಸದಸ್ಯತ್ವ ಮತ್ತು ಅಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಕ್ಕಿತ್ತು. ಮತ್ತು ಅತ್ಯಂತ ಚಮತ್ಕಾರಿಕ ರೀತಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಚುನಾವಣೆ ಮೂಲಕ ಗೆದ್ದು ಪಡ್ಕೊಂಡವರು ಮಲ್ಲಿಕಾರ್ಜುನ್ ಖರ್ಗೆ. ಇಂಥ ಹಿರಿಯ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಪರಿಯಾದ ನಿಷ್ಠೆ ಅಂತಂದರೆ, ಅವ್ರ ಮಕ್ಕಳಿಗೆಲ್ಲ ಇಂದಿರಾ ಗಾಂಧಿ ಕುಟುಂಬದ ಹೆಸರುಗಳನ್ನೇ ಇಟ್ಬಿಟ್ಟಿದ್ದಾರೆ. ಅವರ ಹಿರಿಯ ಮಗ ರಾಹುಲ್ ಖರ್ಗೆ ಅತ್ಯಂತ ಪ್ರತಿಭಾಶಾಲಿ. ಆತ ನನ್ನ ವಿದ್ಯಾರ್ಥಿ ಕೂಡ. ನಾನು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಯಾಗಿದ್ದರು. SLC PUCಯಲ್ಲೆಲ್ಲ ರ್ಯಾಂಕ್ ಪಡೆದಿದ್ದರು. UVCಯಲ್ಲಿ BE ಇಂಜಿನಿಯರಿಂಗ್ ಮಾಡಿಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಅವರು MTech ಮಾಡ್ಕೊಂಡಿರೋರು. IRS ಸೇವಾ ಪರೀಕ್ಷೆಯನ್ನು ಕೂಡ ಗೆದ್ದವರು ಪ್ರತಿಭಾಶಾಲಿ ರಾಹುಲ್. ಮತ್ತೊಬ್ಬ ಮಗಳು ಈಗ ತಾನೇ ಜಯದೇವ ಕಾರ್ಡಿಯಾಲಜಿ ಸಂಸ್ಥೆಯಿಂದ ಹೃದ್ರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸಿಬಿಟ್ಟು ಸ್ವಯಂ ಇಚ್ಛಾ ನಿವೃತ್ತಿ ಪಡ್ಕೊಂಡಿದ್ದಾರೆ. ಅವರ ಹೆಸರು ಜಯಶ್ರೀ. ಅದರ ಹೊರತಾಗಿ ಅವರು ಮತ್ತೊಬ್ಬ ಸಹೋದರಿ ಇದ್ದಾಳೆ, ಆಕೆ ಹೆಸರು ಪ್ರಿಯದರ್ಶಿನಿ. ನಮಗೆ ಗೊತ್ತಿರುವಾಗ ಇಂದಿರಾ ಗಾಂಧಿಯವರ ಪೂರ್ಣ ಹೆಸರು ಇಂದಿರಾ ಪ್ರಿಯದರ್ಶಿನಿ. ಈ ಪ್ರಿಯದರ್ಶಿನಿ ಕೂಡ ಒಬ್ಬ ಪ್ರತಿಭಾವಂತ ವೈದ್ಯೆ, ಆಕೆ ಚರ್ಮರೋಗ ತಜ್ಞೆ. ಅವರು ಕೂಡ ತಮ್ಮ ಬದುಕನ್ನು ತಾವೇ ಕಟ್ಕೊಂಡಿದ್ದಾರೆ. ತಮ್ಮ ವಿದ್ಯೆ ಮತ್ತು ವೃತ್ತಿಪರತೆಯಿಂದ ತಮ್ಮ ಬದುಕನ್ನು ತಾವು ಕಟ್ಕೊಂಡಿದ್ದಾರೆ. ಮತ್ತೊಬ್ಬ ಅವರ ಏಕಮೇವ ರಾಜಕಾರಣಿ, ಆ ಮನೆತನದ ಏಕಮೇವ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಮಾತ್ರ. ಅವ್ರಿಗೂ ಕೂಡ ಪ್ರಿಯಾಂಕಾ ಅನ್ನೋ ಹೆಸರು. ಪ್ರಿಯಾಂಕಾ ವಾದ್ರಾ ನಂತರ ಮತ್ತೊಬ್ಬರು ಪ್ರಿಯಾಂಕಾ ಅಂತ ಹೆಸರು ಇಟ್ಕೊಂಡ್ರೆ
ಈ ಪ್ರಿಯಾಂಕಾ ಖರ್ಗೆ ಅಂತ ಕಾಣುತ್ತೆ. ಅಂದಹಾಗೆ ಈ ಪರಿಯಾದರಿಷ್ಟೇ ಅವರ ಉಳಿದ ಮಕ್ಕಳು ಕೂಡ ಪ್ರತಿಭಾಶಾಲಿಗಳೇ. ಅವರ ಮತ್ತೊಬ್ಬ ಪುತ್ರ ಮಿಲಿಂದ್ ಕೂಡ ಒಬ್ಬ ಪ್ರತಿಭಾಶಾಲಿ ಇಂಜಿನಿಯರ್, ವಿದೇಶದ ಅಮೇರಿಕದ ಅತ್ಯುತ್ತಮ ವಿಶ್ವವಿದ್ಯಾಲಯದಲ್ಲಿ ಅವರು ಮಾಸ್ಟರ್ಸ್ ಪದವಿಯನ್ನು ಪಡ್ಕೊಂಡ್ಬಿಟ್ಟು ಮುಂಬೈಯಲ್ಲಿ ವೃತ್ತಿ ನಡೆಸ್ತಾ ಇದ್ದಾರೆ. ತಮ್ಮ ಮಕ್ಕಳು ಸೋನಿಯಾ ಗಾಂಧಿಯವರ ಮಕ್ಕಳಿಗಿಂತ ಅತ್ಯಂತ ಜಾಣರು, ಪ್ರತಿಭಾಶಾಲಿಗಳು, ವಿದ್ಯಾವಂತರು ಮತ್ತು ಸ್ವಂತ ಬದುಕನ್ನು ತಂದೆಯ ಪ್ರಭಾವದಿಂದ ರಾಜಕೀಯ ವರ್ಚಸ್ಸಿನಿಂದ ಹೊರಗಿದ್ದುಬಿಟ್ಟು ತಮ್ಮ ಬದುಕು ಕಟ್ಕೊಂಡಿರೋರು. ಹೀಗಿರುವಾಗ ಸೋನಿಯಾ ಗಾಂಧಿಯವರ ಮಕ್ಕಳನ್ನ ಈ ಪರಿಯಾಗಿ ಓಲೈಸುವಂಥ ಅನಿವಾರ್ಯತೆಯಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ತಮ್ಮ ಪಕ್ಷದಲ್ಲೇ ಅನೇಕ ಜನ ಪ್ರತಿಭಾಶಾಲಿ ನಾಯಕರಿದ್ದಾರೆ, ಧೀಮಂತ ನಾಯಕರಿದ್ದಾರೆ, ಆಡಳಿತ ಅನುಭವ, ರಾಜಕೀಯ ಅನುಭವ ಅಷ್ಟೇ ಅಲ್ಲ, ಬಹುಮುಖ ಪ್ರತಿಭೆಯ ಹಿರಿಯ ಮುತ್ಸದ್ದಿಗಳು ಅವ್ರ ಪಕ್ಷದಲ್ಲಿದ್ದಾಗ ಏಕಾಏಕಿ ಕಳೆದ 2 ವರ್ಷದಿಂದ ರಾಜಕೀಯದಲ್ಲಿ ಹಠಾತ್ತನೆ ಉದ್ಭವಿಸಿರೋ ಈ ಪ್ರಿಯಾಂಕಾ ಗಾಂಧಿಯವ್ರನ್ನ ಯಾಕೆ ಕೊಂಡಾಡ್ತಾರೆ ಅಂತಂದರೆ ಉತ್ತರ ಸರಳವಾಗಿದೆ. ಅದನ್ನೇ ಕಾಂಗ್ರೆಸ್ ಕಲ್ಚರ್ ಅಂತ 1970ರ ದಶಕದಿಂದ ರಾಜಕೀಯ ವಿಮರ್ಶಕರು ಮಾಧ್ಯಮಗಳಲ್ಲಿ ಅದೇ ಥರ ವಿಡಂಬನೆ ಮಾಡ್ತಾ ಬಂದಿದ್ದಾರೆ. ಈ ಕಾಂಗ್ರೆಸ್ ಕಲ್ಚರ್ ಅಂದ್ರೆ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಕುಟುಂಬ ಮತ್ತು ಅವರ ವಂಶಸ್ಥರಿಗೆ ಗುಲಾಮನಿಷ್ಠೆ. ಅದು ಖರ್ಗೆ ಅವರಿಗೆ ಅಗತ್ಯ ಇರಲಿಲ್ಲ. 70ರ ದಶಕದ ಆ ತಲೆಮಾರಿಗೆ ಸೇರಿದವರು 10 ಬಾರಿ ಸುಮಾರು 13 ಬಾರಿ ಚುನಾವಣೆಯನ್ನು ಗೆದ್ದು ಜನಪ್ರತಿನಿಧಿಯಾಗಿ ಬಿಂಬಿಸಿದವರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯಂತ ಸಮರ್ಥ ಆಡಳಿತಗಾರನಾಗಿ ಸಚಿವರಾಗಿ ಸೇವೆ ಮಾಡಿದವರು. ಕಾಂಗ್ರೆಸ್ ಪಕ್ಷದ ಎಲ್ಲ ಹುದ್ದೆಗಳನ್ನು ದಾಟಿ ಸರ್ವೋಚ್ಚ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾಕೆ ಈ ಅನಿವಾರ್ಯತೆ ಬೇಕಿತ್ತು? ಆಕೆಯನ್ನು ರಾಣಿ ಚೆನ್ನಮ್ಮನಂತೆ, ಝಾನ್ಸಿ ರಾಣಿ ಲಕ್ಷ್ಮಿಗೆ ಹೋಲಿಸಿ ಕೊಂಡಾಡೋ ಅನಿವಾರ್ಯತೆ ಏನಿದೆ? ಈ ಸದ್ಯಕ್ಕಂತೂ ಮುಂದಿನ 4 ವರ್ಷಗಳ ಕಾಲ ಪ್ರಧಾನಮಂತ್ರಿ ಪದವಿ ಖಾಲಿ ಇಲ್ಲ. ತಮ್ಮ ಪಕ್ಷ ತತ್ಕ್ಷಣವೇ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಯಾಕಂದರೆ ಈಗಲೂ ಕೂಡ ವಯನಾಡು ಉಪಚುನಾವಣೆ ಗೆದ್ದ ಮೇಲೆ ಕೂಡ ನಿಮ್ಮ ಸಂಖ್ಯಾಬಲ 99. ನಿಮ್ಮ ಇಂಡಿಯಾ ಮೈತ್ರಿಕೂಟದ ಮಿತ್ರರು ಕೂಡ ಅನುಮಾನಾಸ್ಪದ ಪ್ರತಿಕ್ರಿಯೆಯನ್ನು ತೋರ್ತಾ ಬರ್ತಾ ಇದ್ದಾರೆ. ಹೀಗಿರುವಾಗ ಖರ್ಗೆ ಅವರೇ, ನಿಮ್ಮ ಸಾರ್ವಜನಿಕ ಬದುಕಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನಮಾನ ಇದೆ, ವಿಶಿಷ್ಟವಾದ ಗೌರವ ಇದೆ. ನಿಮ್ಮ ನಿಷ್ಠುರ ಪ್ರವೃತ್ತಿ ಮತ್ತು ನಿರ್ದಾಕ್ಷಿಣ್ಯ ಪ್ರವೃತ್ತಿ ಇತ್ತೀಚೆಗೆ ಬಡದಾಡ್ತಾ ಇದ್ದ ನಿಮ್ಮ ಪಕ್ಷದ ಕರ್ನಾಟಕದ ಮಂತ್ರಿಗಳಿಗೆ ಮತ್ತು ಶಾಸಕರುಗಳಿಗೆ ನೇರವಾಗಿ ಬುದ್ಧಿ ಮಾತು ಹೇಳಿದ್ರಿ, ಶಟಪ್ ಅಂತ ಹೇಳಿದ್ರಿ, ಬಾಯಿ ಮುಚ್ಕೊಂಡಿರಿ, ನಿಮ್ಮ ವಯಸ್ಸಿರೋ ಕೆಲಸ ಮಾಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ತೀರಾ ಹಗುರವಾಗಿ ಭಾವಿಸಬೇಡಿ ಅಂತ. ಇದೇ ಮೊದಲು ಅನೇಕ ವರ್ಷಗಳ ನಂತರ ಆ ಕಾಂಗ್ರೆಸ್ ಅಧ್ಯಕ್ಷರು ಅಂದರೆ ನೆಹರು ಕುಟುಂಬದ ಹೊರಗಿನ ಸದಸ್ಯರೊಬ್ಬರು ಇಷ್ಟು ಗಟ್ಟಿತನ ತೋರ್ಬಲ್ಲರು ಅನ್ನೋದನ್ನು ನೀವೇ ಸಾಬೀತು ಮಾಡಿದ್ರಿ. ಆದರೂ ಪ್ರಿಯಾಂಕಾ ಗಾಂಧಿಯನ್ನು ಕೊಂಡಾಡೋ ಅಗತ್ಯ ಏನಿತ್ತು? ಅದು ರಕ್ತಗತವಾಗಿ ಬಂದಿದೆ ಅಂತ ಕಾಣುತ್ತೆ ಕಾಂಗ್ರೆಸ್ಸಿಗರಿಗೆ. ಈ ಕಾಂಗ್ರೆಸ್ ಸಂಸ್ಕೃತಿ ಇದೆಯಲ್ಲ, ಈ ಮನಸ್ಥಿತಿ ಇದೆಯಲ್ಲ, ಇದರಿಂದ ಹೊರಗೆ ಬರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಹೀಗೇ ಇರಬೇಕಾಗುತ್ತೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಅಂತ ಹುಡುಕಾಡೋ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದ ಸರ್ವೋಚ್ಚ ಕಾಂಗ್ರೆಸ್ ನಾಯಕ ಯಾರು? ಹೆಸರೇ ನೆನಪಾಗ್ತಾ ಇಲ್ಲ. ಕಳೆದ 35 ವರ್ಷದಿಂದ ಗುಜರಾತ್ನಲ್ಲಿ ಸರ್ವೋಚ್ಚ ಕಾಂಗ್ರೆಸ್ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ತೆರೆಮರೆಯ ಕಲಾವಿದನಾಗಿದ್ದ ಅಹಮದ್ ಪಟೇಲ್ ಗತಿಸಿದ ಮೇಲೆ ಅಂತರೂ ಹೇಳ್ಕೊಳ್ಳುವಂಥ ಒಂದೇ ಒಂದು ಹೆಸರು ಗುಜರಾತ್ನಲ್ಲಿಲ್ಲ. ಬಿಹಾರ್, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಅಂತ ತಕ್ಷಣವೇ ಯಾರೂ ಹೆಸರು ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲೂ ಕೂಡ ನೆಹರು ಕುಟುಂಬದ ತವರು ರಾಜ್ಯವಾಗಿದ್ದ ಉತ್ತರ ಪ್ರದೇಶದಲ್ಲೂ ಕೂಡ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆನ್ನೇರಿಬಿಟ್ಟು ನೀವೊಂದು 6 ಸೀಟ್ ಗೆದ್ದು ಬಂದ್ರಿ ಲೋಕಸಭೆಗೆ. ಆದರೂ ಕೂಡ ಆ ಸಂಸ್ಕೃತಿಯನ್ನು ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ದಯವಿಟ್ಟು ಇಂದಿರಾ ಗಾಂಧಿಯವರ ಆ ಕಾಲಮಾನವೇ ಬೇರೆ, ಆ ಕಾಲಧರ್ಮವೇ ಬೇರೆ. ಇದೀಗ ಹೊಸ ತಲೆಮಾರಿನ ನಾಯಕತ್ವ. ಹಿಂದೆ ಮುಂದೆ ಏನೂ ಇಲ್ಲದಂಥ ನರೇಂದ್ರ ಮೋದಿ, ನಿಮಗಿಂತ ಅಧಿಕಾರ ರಾಜಕಾರಣದಲ್ಲಿ ಸುಮಾರು 40 ವರ್ಷ ಜೂನಿಯರ್ ಆಗಿದ್ದ ನರೇಂದ್ರ ಮೋದಿ ಅನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ 2001ರಿಂದ ಇಲ್ಲಿನವರೆಗೂ 23 ವರ್ಷಗಳ ಕಾಲ ಎಲ್ಲ ಜಾತಿ ಲೆಕ್ಕಾಚಾರಗಳನ್ನು ಮೀರಿ ಸತತವಾಗಿ ನಂಬರ್ 1 ಸ್ಥಾನದಲ್ಲಿ ವಿಜೃಂಭಿಸಿರೋ ನಿಮ್ಮ ಕಣ್ಣೆದುರಿಗೆ ಆ ಪವಾಡ ನಡೆದಿದೆ. ಅದು ಸ್ವತಃ ನೀವೇ ಅವರ ಅನುಭವವನ್ನು ಪ್ರತ್ಯಕ್ಷವಾಗಿ ಹಂಚಿಕೊಟ್ಟಿದ್ದೀರಿ. ನಿಮ್ಮಿಬ್ಬರು ಪರಸ್ಪರ ಹಂಚಿಕೊಂಡಿದ್ದೀರಿ ನಿಮ್ಮ ರಾಜಕೀಯ ಬೆಳವಣಿಗೆಯನ್ನು, ರಾಜಕೀಯ ಬದುಕಿನ ವಿವರಗಳನ್ನು. ಆದರೂ ಯಾಕೆ ಬೇಕಿತ್ತು? ಆದರೆ ಬೇಕೇ ಬೇಕು. ಕಾಂಗ್ರೆಸ್ನಲ್ಲಿ ಉಳಿಗಾಲವೇ ಇಲ್ಲ. ಸೋನಿಯಾ ಗಾಂಧಿ ಕುಟುಂಬಸ್ಥರನ್ನು ಹೊಗಳ್ತಾ ಇದ್ದರೆ, ಅವ್ರಿಗೆ ಜೈಕಾರ ಹಾಕ್ತಿದ್ರೆ ಉಳಿಗಾಲವೇ ಇಲ್ಲ. ಮನಮೋಹನ್ ಸಿಂಗ್ ಅವರು ಮೊನ್ನೆ ಹಠಾತ್ತನೆ ನಿಧನ ಹೊಂದಿದ್ದರಿಂದ ಅವ್ರ ಹೆಸರು ಮುಂಚೂಣಿಗೆ ಬಂತೆ ಹೊರತು ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾಯರಿಗೆ ಜೈಕಾರ ಹಾಕೋರೇ ಇಲ್ಲ. ಅದೇನೇ ಇದ್ದರೂ ಕೂಡ ಅಲ್ಲಿನ ಜೈಕಾರಗಳು, ಹೊಗಳಿಕೆಗಳು ಎಲ್ಲವೂ ಕೂಡ ಇವತ್ತಿನ ಮಟ್ಟಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಮಾತ್ರ ಸೀಮಿತ ಅಂತ ಕಾಣುತ್ತೆ. ತಮಗೆ ನೆನಪಿಲ್ವಾ? ಪ್ರಿಯಾಂಕಾ ಗಾಂಧಿಯನ್ನು ನೀವು ಉತ್ತರ ಪ್ರದೇಶದ ಆಕೆ ರಾಜಕಾರಣಕ್ಕೆ ಬಂದ ತಕ್ಷಣವೇ ನೇರವಾಗಿ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೊಟ್ಟರಿ.
ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ರಿ. ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಉಸ್ತುವಾರಿ ಮಾಡಿದ್ರಿ. ಆಕೆ ಸಾಧನೆ ಏನು? ಉತ್ತರ ಪ್ರದೇಶ ಅಸೆಂಬ್ಲಿಯ 403 ಸೀಟ್ಗಳ ಪೈಕಿ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 2 ಸೀಟು. ಮೈ ಲಡ್ಕಿ ಹೂँ ಮೈ ಲಡ್ತಿ ಹೂँ ಅಂತೆಲ್ಲ ಮಾತಾಡಿದರು. ಮೊನ್ನಿನ ಬೆಳಗಾವಿ ವೇದಿಕೆ ಮೇಲೆ ಕೂಡ ನಿಮ್ಮ ಪಕ್ಷದ ಪ್ರಧಾನಮಂತ್ರಿಯೇ ಪ್ರತಿಪಾದಿಸಿದ GST ತೆರಿಗೆ ವ್ಯವಸ್ಥೆ, ಏಕರೂಪ ತೆರಿಗೆ ವ್ಯವಸ್ಥೆ, ಅದು ಮನಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಅತ್ಯಂತ ಮಹತ್ವದ ಪ್ರಸ್ತಾವನೆಗಳಲ್ಲೊಂದು. ಅದ್ರ ಬಗ್ಗೆ ಯಾಕೆ ಹೀನಾಯವಾಗಿ ಮಾತಾಡ್ತೀರಿ? ನೀವು ಯಾವತ್ತು ಮಂತ್ರಿ ಆಗಿದ್ರಿ? ಯಾವತ್ತು ಸಾರ್ವಜನಿಕ ನಿಧಿಯನ್ನು ನಿರ್ವಹಿಸಿದ್ರಿ? ನಿಮ್ಮ ತೆರಿಗೆ, ರಾಷ್ಟ್ರದ ತೆರಿಗೆ ನೀತಿಯ ಬಗ್ಗೆ ನಿಮ್ಮ ವೈಯಕ್ತಿಕವಾದ ಅಧ್ಯಯನ ಏನು? ತಮ್ಮ ಸಂಶೋಧನಾತ್ಮಕ ಪರಿಶೋಧನೆ ಏನು? ಅದೇನೂ ಗೊತ್ತಿದ್ದ ಹೀನಾಮಾನವಾಗಿ ಜನರಂಜನೆಗೋಸ್ಕರ ಆ ಏಕರೂಪ ತೆರಿಗೆ ವ್ಯವಸ್ಥೆನ ಲೇವಡಿ ಮಾಡ್ತಾ ಬಂದ್ರಲ್ಲ ಪ್ರಿಯಾಂಕಾ ವಾದ್ರಾ ಗಾಂಧಿ. ಅದಷ್ಟೇ ಅಲ್ಲ, ಮೊನ್ನೆ ತಾನೇ ವಯನಾಡ್ ಬೈ ಎಲೆಕ್ಷನ್ ಗೆದ್ದು ಬಂದಾಕ್ಷಣವೇ ನಿಮ್ಮ ಪಕ್ಷದಲ್ಲಿ ಇನ್ನೂ 98 ಜನ ಪ್ರತಿಭಾಶಾಲಿ ಹಿರಿಯ ಲೋಕಸಭಾ ಸದಸ್ಯರಿದ್ದರೂ ಕೂಡ ಲೋಕಸಭೆಯ ಚರ್ಚೆಯನ್ನು ಆರಂಭಿಸೋ ಒಂದು ವಿಶಿಷ್ಟ ಗೌರವವನ್ನು ನೀವು ಪಡ್ಕೊಂಡ್ರಿ. ಆ ಕುಟುಂಬದ ಸದಸ್ಯರಾಗದೆ ಹೋಗಿದ್ರೆ, ಆ ರಾಜವಂಶಸ್ಥೆ ಆಗದೆ ಹೋಗಿದ್ರೆ ನಿಮಗೆ ಸಾಧ್ಯವಿತ್ತಾ ಪ್ರಿಯಾಂಕಾ ಗಾಂಧಿ? ಖರ್ಗೆಜಿ, ದಯಮಾಡಿ ತಮ್ಮ ಇದುವರೆಗೂ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ, ಲೋಕಸಭೆಯಲ್ಲೂ ಕೂಡ ಸದನ ನಾಯಕರಾಗಿ ನಿಮ್ಮ ವ್ಯಕ್ತಿತ್ವದ ಘನತೆಯೊಂದಿಗೆ ರಾಜಿ ಮಾಡಿಕೊಂಡಿಲ್ಲ. ಆದರೆ ಮತ್ತೊಮ್ಮೆ ಇದೇ ಪ್ರಮಾದವನ್ನು ಮಾಡಬೇಡಿ ಅಂತ ಅವ್ರಿಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.